ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಸುಮಾರು ವಿಡಿಯೋಗಳನ್ನು ನಾನು ಅಪ್ಡೇಟ್ ಮಾಡಿರುವಂಥದ್ದು. ಆದರೂ ಕೂಡ ನೀವು ಡೌಟ್ ಕೇಳ್ತಾ ಇರುವಂಥದ್ದು ಏನಂತಂದರೆ, ಸಾರ್ ಈಗ ಬಿಟ್ಟಿರುವಂಥದ್ದು ನಾವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರುತ್ತಿಲ್ಲ ಅಂತ ಕ್ಲಿಯರಾಗಿ ಹೇಳ್ರಿ ಅಂತ ನೀವು ಕೇಳ್ತಾ ಇದ್ದೀರಿ. ಸೊ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ನಾನು ಕೂಡ ನಿಮ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತೇನೆ. ಎಲ್ಲ ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಿದ್ದೀರಾ, BSc ನರ್ಸಿಂಗು, BPT, AHSಗೆ ಸಂಬಂಧಿಸಿದಂಥ ಡೌಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ 7:15 4 ಗಂಟೆ ನಂತರ ಅಥವಾ 7:15 ನಂತರ ಲೈವಲ್ಲಿ ಬರ್ತೀನಿ. ದಿವಸದಲ್ಲಿ 2 ಸಲ ಬರ್ತೀನಿ. ಇವತ್ತು ಕೂಡ ನಾನು ಲೈವಲ್ಲಿ ಬರ್ತೇನೆ. ಸೊ ಏನಂತಂದರೆ, ನಿಮ್ಗೆ ಏನೋ ಡೌಟ್ ಇದ್ದರೂ ಕೂಡ ಕೇಳ್ಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅಂದರೆ ನಿಮ್ಗೆ ಮೆಸೇಜ್ ಬರುತ್ತೆ. ಜೊತೆಗೆ ನಾನು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ವಿಡಿಯೋ ಮಾಡಿ ಹಾಕಿರ್ತೇನೆ. ನಂದು ವಿಡಿಯೋಗಳು ನಿಮ್ಗೆ ಬಂದು ರೀಚ್ ಆಗೋದಿಲ್ಲ. ಸೊ ಹೀಗಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ಜೊತೆಗೆ ಫ್ರೀ ಇದ್ದಾಗ ಒಂದು ಸ್ವಲ್ಪ ಬಂದು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಹೋಗಿ, ಇಲ್ಲಿ ಏನಾದರೂ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಿರ್ತೇನೆ. ಸೊ ಈ ವಿಡಿಯೋದಲ್ಲಿ ಏನಂತಂದರೆ, ಯಾಕೆ ಸರ್ ಈಗ ಬಿಟ್ಟಿರುವಂಥ ಲಿಂಕಲ್ಲಿ ನಾವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರೋದಿಲ್ಲ, ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳು ಯಾಕೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ದಾರೆ, ಯಾಕೆ ನಾವು ಆಪ್ಷನ್ ಎಂಟ್ರಿ ಮಾಡಬಾರ್ದು, ಯಾಕೆ ಬರೋದಿಲ್ಲ ಅಂತ ಕೇಳಿದ್ದಕ್ಕೆ ಇಲಾಖೆಯಿಂದ ಒಂದು ಸ್ಪಷ್ಟವಾದಂಥ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಓದಿ ತೋರಿಸ್ತೀನಿ. ಅಭ್ಯರ್ಥಿಗಳು, ಇದು ಒಂದು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಆಪ್ಷನ್ ದಾಖಲಿಸುವ ಕುರಿತು ಅಂತೇಳಿ ಒಂದು ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನಾನು ನಿಮಗೆ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ. ಯಾಕೆಪ್ಪ ನಾವು BSc ನರ್ಸಿಂಗ್ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ, ಯಾಕೆ ಮಾಡಬಾರ್ದು ಅಂತ ನೀವು ಕೇಳ್ತಾ ಇದ್ದೀರಿ. ಇಲ್ಲಿ ನೋಡ್ತಾ ಇದ್ದೀರಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ BSc ನರ್ಸಿಂಗ್. ಈ ಲೈನನ್ನು ನಿಮಗೆ ಓದಿ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಮ್ದು ಇರೋದು BSc ನರ್ಸಿಂಗ್, ಓಕೆನಾ. ಸೊ ಇದನ್ನು ಸ್ವಲ್ಪ ನಾನು ಗ್ರೀನ್ ಒಳಗಡೆ ಡಾರ್ಕ್ ಮಾಡ್ಕೊತೀನಿ, ಓಕೆ. ಸೊ ನೋಡಿ, ನಮ್ಮ BSc ನರ್ಸಿಂಗ್. ಸೊ BSc ನರ್ಸಿಂಗು ಮತ್ತು ಬೇರೆ ಆರ್ಕಿಟೆಕ್ಚರು, ಯೋಗ, ನ್ಯಾಚುರೋಪತಿ, ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಹೋಮಿಯೋಪತಿಕ್, ಯುನಾನಿ, ಫಾರ್ಮಸಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಸಂಬಂಧಿಸಿದ ಇಲಾಖೆಯು ನೀಡಿರುವುದಿಲ್ಲ. ಸ್ಪಷ್ಟವಾಯ್ತಾ ಈಗ ಯಾಕೆ ನಾವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ, ಇಲಾಖೆಯವರು ಇನ್ನೂವರೆಗೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿಲ್ಲಂತೆ. ಸೊ ಹೀಗಾಗಿ ಈ ಇಲಾಖೆಯವರು ಸೀಟ್ ಮ್ಯಾಟ್ರಿಕ್ಸನ್ನು ಕೊಡದೇ ಇರೋದ ಕಾರಣ ನಿಮ್ಮಗಳಿಗೆ ಈಗ ಸದರಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಸ್ವೀಕೃತವಾದ ನಂತರ ಆಪ್ಷನ್ಸ್ ಪೋರ್ಟಲನ್ನು ತೆರೆಯಲಾಗುವುದು. ಅಂದರೆ ನಿಮಗೆ ಈಗ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಂದಿದೆ ಅಂತ ಅರ್ಥ. ಮತ್ತೆ ಸರ್ ಲಾಗಿನ್ ಮಾಡಿದ್ರೆ ಓಪನ್ ಆಗುತ್ತಲ್ಲ ಅಂತಂದರೆ, ಓಪನ್ ಆಗುತ್ತಿಲ್ಲ ಅಂತಿಲ್ಲ, ಅಲ್ಲಿ ನಿಮಗೆ ಕಾಲೇಜ್ಗಳು ತೋರಿಸೋದಿಲ್ಲ, ಓಕೆನಾ. ಆಮೇಲೆ ಲೀಗಲಿ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ನಿಮಗೆ ಮಾಡಲಿಕ್ಕೆ ಬರೋಂಗಿಲ್ಲ. ಸೊ ಸ್ಪಷ್ಟವಾಗಿ ಇವರು ಕೊಟ್ಟುಬಿಟ್ಟಿದ್ದಾರೆ. ಸದರಿ ಅಂದರೆ ಯಾರು? BSc ನರ್ಸಿಂಗ್. ಸೊ BSc ನರ್ಸಿಂಗ್ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಸ್ವೀಕೃತವಾದ ನಂತರ ಆಪ್ಷನ್ ಎಂಟ್ರಿಗೆ ಪೋರ್ಟಲನ್ನು ತೆರೆಯಲಾಗುವುದು. ಓಕೆ, ನೀವು ಇನ್ನೂ ಕಾಯ್ಬೇಕ್ರಿ. ಸೀಟ್ ಮ್ಯಾಟ್ರಿಕ್ಸ್ ಬರೋ ತನಕ ನೀವು ಏನು ಮಾಡ್ಬೇಕ್ರಿ? ಸೀಟ್ ಮ್ಯಾಟ್ರಿಕ್ಸ್ ಬರೋ ತನಕ ನೀವು ಕಾಯಬೇಕಾಗತ್ತೆ. ಓಕೆ, ಇದು ಹೋಪ್ ನಿಮಗೆ ಸ್ಪಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಥರ ಡೌಟ್ಗಳಿದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.